ಭಾರತೀಯ ಕ್ರಿಕೆಟ್ನ ಮುಂದಿನ ಸ್ಟಾರ್ ಸಿಕ್ಕಾಯ್ತು. ಅಭಿಷೇಕ್ ಶರ್ಮಾ ಅವರ ಈ ದಾಖಲೆಯನ್ನ ಮುರಿಯಲು ಯಾರಿಂದಲೂ ಸಾಧ್ಯವಿಲ್ಲ. ನ್ಯೂಜಿಲೆಂಡ್ ವಿರುದ್ಧ ಟೀಂ ಇಂಡಿಯಾದ ಕ್ಲೀನ್ ಸ್ವೀಪ್, ಕಿವೀಸ್ ಪಡೆಯನ್ನ ಧೂಳಿಪಟ ಮಾಡಿದ ಭಾರತೀಯ ಬ್ಯಾಟರ್ಗಳು. ಕೇವಲ 14 ಎಸೆತಗಳಲ್ಲಿ ಅರ್ಧಶತಕ. ಅಭಿಷೇಕ್ ಶರ್ಮಾ ಗುವಾಹಟಿಯಲ್ಲಿ ಅಬ್ಬರಿಸಿದ್ದು ಹೀಗೆ ಗೊತ್ತಾ? ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಮಾಡಿರುವಂತಹ ದಾಖಲೆಗಳ ಬಗ್ಗೆ ನೋಡೋಣ. ಪಂದ್ಯದ ಆರಂಭದಲ್ಲಿ ಅಭಿಷೇಕ್ ಶರ್ಮಾ ಅವರು ಫಾರ್ಮ್ಗೆ ಬಂದ ರೀತಿ ಅದ್ಭುತವಾಗಿತ್ತು. ಮೊದಲ ಓವರ್ನಲ್ಲಿ ಜೇಕಾಬ್ ಡಪ್ಪಿ ಅವರಿಗೆ ಹೊಡೆದ ಆ ಲಾಂಗ್ ಆನ್ ಮೇಲೆ 6 ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿತ್ತು. ಪ್ರತಿಯೊಂದು ಎಸೆತವನ್ನು ಬೌಂಡರಿಗೆ ಗೆರೆ ದಾಟಿಸುತ್ತಿದ್ದ ರೀತಿ ನೋಡಿದರೆ ಗುವಾಹಟಿ ಮೈದಾನದಲ್ಲಿ ರನ್ ಮಳೆಯೇ ಸುರಿಯುತ್ತಿದೆ ಅನಿಸುತ್ತಿತ್ತು. ಕೇವಲ 14 ಎಸೆತಗಳಲ್ಲಿ 50 ರನ್ ಪೂರೈಸಿದಾಗ ಇಡೀ ಸ್ಟೇಡಿಯಂ ಎದ್ದು ನಿಂತು ಗೌರವ ಸಲ್ಲಿಸಿತ್ತು. ಇವರ ಜೊತೆ ಕೈಗೂಡಿಸಿದಂಥ ಇಶಾನ್ ಕಿಶನ್ ಕೇವಲ 13 ಎಸೆತಗಳಲ್ಲಿ 27 ರನ್ಗಳನ್ನು ಸಿಡಿಸಿ ಔಟ್ ಆಗ್ತಾರೆ. ಇವರ ನಂತರ ಬಂದಂಥ ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಅವರು ಅಷ್ಟೇ ಮಿಂಚಿನ ವೇಗದ ಅರ್ಧಶತಕವನ್ನು ದಾಖಲಿಸ್ತಾರೆ. ಕೇವಲ 27 ಎಸೆತಗಳಲ್ಲಿ 57 ರನ್ನನ್ನು ಹೊಡೆದಂಥ ಸೂರ್ಯಕುಮಾರ್ ಯಾದವ್ 3 ಸಿಕ್ಸ್ ಹಾಗೆ 6 ಬೌಂಡ್ರಿಗಳ ಸಹಿತ ಅಜೇಯವಾಗಿ ಮ್ಯಾಚನ್ನು ಕೂಡ ಗೆಲ್ಲಿಸ್ತಾರೆ. ನ್ಯೂಜಿಲೆಂಡ್ನ ಕ್ಯಾಪ್ಟನ್ ಆದಂಥ ಮಿಚೆಲ್ ಶಾಂಟ್ನರ್ ಅವರಿಗೆ 2ನೇ T20 ಪಂದ್ಯ ಮುಗಿದ ಮೇಲೆ ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ. ನಿಮಗನ್ಸುತ್ತೆ ಎಷ್ಟು ರನ್ ಹೊಡೆದರೂ ಟೀಂ ಇಂಡಿಯಾ ವಿರುದ್ಧ ಸೇಫ್ ಆಗಿರ್ತಾರೆ ಅಂತೇಳಿ. ಆವಾಗ ಮಿಚೆಲ್ ಶಾಂಟ್ನರ್ ಅವರು ಹೇಳ್ತಾರೆ 300 ರನ್ ಅಂತ. ಆದರೆ 3ನೇ T20 ಪಂದ್ಯದಲ್ಲಿ 10 ಓವರ್ಗಳಲ್ಲಿ 150+ ರನ್ಗಳನ್ನು ಚೇಸ್ ಮಾಡಿ ಇಂಡಿಯಾ ಒಂದು ಡೈರೆಕ್ಟ್ ಮೆಸೇಜನ್ನು ಕೂಡ ಕೊಡುತ್ತೆ. 300 ಸ್ಕೋರ್ ಕೂಡ ನಾಟ್ ಸೇಫ್. ಇವರ ಜೊತೆಗೆ ಕೈ ಜೋಡಿಸಿದಂಥ ಹಾರ್ದಿಕ್ ಪಾಂಡ್ಯರವರು ಉತ್ತಮವಾದ ಬಾಲಿಂಗ್ನ ಜೊತೆಗೆ ಒಂದು ಅದ್ಭುತವಾದ ಕ್ಯಾಚನ್ನು ಕೂಡ ಹಿಡಿತಾರೆ. ಅದರಲ್ಲೂ ಆ ಕ್ಯಾಚ್ನಲ್ಲಿ ಹಾರ್ದಿಕ್ ಪಾಂಡ್ಯರವರ ಲುಕ್ ನೋಡಬೇಕಾಗಿತ್ತು. ಆ ಲುಕ್ಕನ್ನು ನೋಡಿದರೆ ನಿಜಕ್ಕೂ ಇವರು ಫೀಲ್ಡರ ಅಥವಾ ಮಸೀನಾ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ಟೀಮ್ ಇಂಡಿಯಾದ ಬೌಲಿಂಗ್ ಲೀಡರ್ ಆಗಿರುವಂತಹ ಜಸ್ಪ್ರೀತ್ ಬುಮ್ರಾ ಅವರು ಬೌಲಿಂಗ್ ಮಾಡಿದ ರೀತಿ ನಿಜಕ್ಕೂ ಅದ್ಭುತವಾಗಿತ್ತು. 4 ಓವರ್ ಬೌಲಿಂಗ್ ಮಾಡಿ ಕೇವಲ 17 ರನ್ ಬಿಟ್ಟು ಕೊಟ್ಟಂತ ಜಸ್ಪ್ರೀತ್ ಬುಮ್ರಾ ಅವರು ಪ್ರಮುಖ 3 ವಿಕೆಟ್ಗಳನ್ನು ಸಹ ಕಿತ್ತಿ ಬಿಸಾಕಿದ್ದರು. ಅದರ ಜೊತೆಗೆ ಇವರ ಎಕಾನಮಿಯು ಕೂಡ 4.3 ಆಗಿತ್ತು. ಈ ಅದ್ಭುತ ಬೌಲಿಂಗ್ ಫಿಗರ್ನೊಂದಿಗೆ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ T20ನಲ್ಲಿ ಕ್ಲೀನ್ ಸ್ವೀಪ್ನ ಜಯವನ್ನು ಸಾಧಿಸಿ ಹಾಗೆ ಸಿರೀಸನ್ನು ಕೂಡ 0-3 ಅಂತರದಲ್ಲಿ ಜಯ ಗಳಿಸಿದೆ. ನಿಮಗೇನನ್ಸುತ್ತೆ ಗೈಸ್? ಟೀಮ್ ಇಂಡಿಯಾ ಸತತವಾಗಿ 4 ಮತ್ತು 5ನೇ ಪಂದ್ಯವನ್ನು ಗೆಲ್ಲುತ್ತಾ ಅಥವಾ ಸೋಲುತ್ತಾ? ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿಯೂ ಕೂಡ ಕಮೆಂಟ್ ಮಾಡಿ ತಿಳಿಸಿ.